ಹೌದು, ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡವರ, ರೈತರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವುದು, ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿ ಕೊಡುವುದು, ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ಹಾಗೂ ಆರ್ಥಿಕ ನೆರವು ನೀಡುವುದು, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವುದು ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ತಾಲೂಕಿನ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಕಳೆದ ವರ್ಷದಂತೆ ಈ ವರ್ಷವೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಸ್ಸಿ/ಎಸ್ಟಿ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿ ಸಹ ಸ್ಪಂದನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 10ನೇ ತರಗತಿ ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಪ್ರತಿ ವರ್ಷದಂತೆ ನಾವು ಹೆಚ್ಚಾಗಿ ಮಾರ್ಕ್ಸ್ ತೆಗೆದುಕೊಳ್ಳುವಂತಹ ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಈ ವರ್ಷ ಕೂಡ ತುಂಬ ಅರ್ಥಪೂರ್ಣವಾಗಿ ತುಂಬ ಚಿಕ್ಕದಾಗಿ ಕಾರ್ಯಕ್ರಮ ಮುಗಿದಿದೆ. ಸುಮಾರು 900 ಜನ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. 900 ಜನ ಮಕ್ಕಳು ಈ ಒಂದು ಏನು ಪ್ರತಿಭೆಗೆ ಅರ್ಹರಾಗಿದ್ದಾರೆ ಅವರಿಗೆ ಇವತ್ತು ನಾವು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸನ ಮಾಡಿದ್ದೀವಿ. ಅದೇ ಕೊಡೋ ಉದ್ದೇಶ ನೋಡಿ, ವಿದ್ಯೆಯಿಂದ ಮಾತ್ರ ನಾವು ಬದುಕುಗಳನ್ನು ಕಟ್ಕೊಬೋದು ಅಂತ ನಂಬಿರುವಂತಹ ವ್ಯಕ್ತಿ ನಾನು. ಯಾರು ಚೆನ್ನಾಗಿ ಓದ್ತಾರೆ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪುರಸ್ಕರಿಸಿದ್ರೆ ಅವ್ರಿಗೊಂದಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ. ನಾವು ಕೊಡೋ ಹಣದಲ್ಲಿ ಅವರೇನೋ ದೊಡ್ಡವರಾಗ್ಬಿಡ್ತಾರೆ, ಅದರಿಂದ ಅವ್ರು ಫೀಸ್ ಕಟ್ಕೊಂಡ್ಬಿಡ್ತಾರೆ, ಆ ಥರದ್ದೇನು ನಮ್ಮ ನಂಬಿಕೆ ಇಲ್ಲ. ಆದರೆ ನಾವು ಕೊಡೋ ಹಣ, ನಾವು ಕೊಡೋ ಒಂದು ಮೊಮೆಂಟು, ನಾವು ಕೊಡೋ ಒಂದು ಬುಕ್ಕು ಮತ್ತು ಇಲ್ಲಿ ಬಂದು ಏನು ಅವರನ್ನು ಉದ್ದೇಶಿಸಿ ಮಾತಾಡುವಂತಹ ಗಣ್ಯರು, ಇದೆಲ್ಲ ಸೇರಿ ಅವ್ರಿಗೊಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಆಗುತ್ತೆ ಅನ್ನೋದು ನನ್ನ ಒಂದು ಆಶಯ. ಇನ್ನು ವಿದ್ಯಾರ್ಥಿಗಳು ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣ ಅರ್ಧದಲ್ಲೇ ನಿಲ್ಲಿಸಬಾರದು. ಈ ಸದುದ್ದೇಶದಿಂದ ಈ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದು ಟ್ರಸ್ಟ್ ತಿಳಿಸಿದೆ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಈ ಸಹಾಯಧನ ನೆರವಾಗಲಿದ್ದು ಎಸ್ಎಸ್ಎಲ್ಸಿ ಹಾಗೂ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹಲೋ ಎವ್ರಿವನ್, ನನ್ನ ಹೆಸರು ಸಂಜನಾ ಅಂತ ಹೇಳ್ಬಿಟ್ಟು, ನಂದು PU ಅಲ್ಲಿ 95.83% ಬಂದಿರೋದ್ರಿಂದ ಸಂದೀಪ್ ರೆಡ್ಡಿ ಅವರು ಕರೆದುಬಿಟ್ಟು ಇಲ್ಲಿ ನಮಗೆ ಅಮೌಂಟ್ ಆಗೋದೊಂದು ಕೊಡ್ತಿದ್ದಾರೆ. 5000 ಅಮೌಂಟ್ ಈ ಥರ ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ. ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಕೊತೀವಿ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಅವ್ರ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಮೌಂಟು ಅದು ಇದು. ಬಟ್ ಇವ್ರು ಕೊಟ್ಟಿರೋ ಅಮೌಂಟ್ ತುಂಬ ಹೆಲ್ಪ್ಫುಲ್ ಆಗ್ತಿದೆ. ನಾನು ನಮ್ಮ ಫ್ಯಾಮಿಲಿಯವರು ಇಲ್ಲಿ ಬಂದು ನಾವು ಅಮೌಂಟ್ ತೊಗೊತಿದ್ದೀವಿ. ಸಂದೀಪ್ ರೆಡ್ಡಿ ಅಣ್ಣ ಅವ್ರಿಗೆ ಹಾರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಥ್ಯಾಂಕ್ ಯು. ನಮಗೆ ಅಂದರೆ ಅವ್ರು ಕೊಟ್ಟಿರೋ ಅಮೌಂಟ್ ಯಾವುದಾದ್ರೂ ಇದೆಯೋ ಅದನ್ನು ನಾವು ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಒಂದು ಬುಕ್ಸ್ಗಾಗಿರಲಿ, ಇಲ್ಲ ನಾವು ನೆಕ್ಸ್ಟ್ ಹೋಗ್ತಿರೋ ಡಿಗ್ರಿ ಕಾಲೇಜ್ಗಾಗಿರಲಿ. 10th ಅವರು PUಗೆ ಯೂಸ್ ಮಾಡ್ಕೋತಾರೆ, PU ಅವರು ಡಿಗ್ರಿಗೆ ಯೂಸ್ ಮಾಡ್ಕೋತಾರೆ. ಈ ಥರ ನಾವು ಅಮೌಂಟ್ನ ಯೂಸ್ ಮಾಡ್ಕೊತೀವಿ. ಹೌದು, ತುಂಬ ಖುಷಿ ಆಗ್ತಿದೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 600 ಮೆಂಬರ್ಸ್ ಬಂದಿರ್ತಾರೆ. 600 to 1000 ಮೆಂಬರ್ಸ್ ಬಂದಿರ್ತಾರೆ ಇಲ್ಲಿ. ಅವ್ರಿಗೆಲ್ಲ 5000 ಕೊಡಬೇಕು ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಒಂದು ಹಾರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಒಟ್ಟಾರೆ ಸಮಾಜ ಸೇವೆಯ ಜೊತೆಗೆ ಶಿಕ್ಷಣಕ್ಕೂ ಆದ್ಯತೆ ನೀಡಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಆರ್ಥಿಕವಾಗಿ ಹಿಂದುಳಿದ SC/ST ಸಮುದಾಯದ ನೂರಾರು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಆಸರೆಯಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸ ಬೆಳಕು ನೀಡುವ ಕೆಲಸ ಮಾಡಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.